ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು 5 ನಿಮಿಷದಲ್ಲಿ ಚಿತ್ರಾನ್ನ ಹೇಗೆ ಪ್ರಿಪೇರ್ ಮಾಡ್ಕೋಬೋದು ಅಂತ ನಾನು ತಿಳಿಸ್ಕೊಡ್ತೀನಿ ಬನ್ನಿ. ನಾನು ಒಂದು ಕಡೆಗೆ ಮೊದಲಿಗೆ ಒಂದು ಅರ್ಧ ಕಪ್ಪಷ್ಟು ನಾನು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಿದ ನಂತರ ಶೇಂಗಾ ಹಾಕ್ಕೊಂಡಿದ್ದೀನಿ. ಶೇಂಗಾ ಹಾಗೆ ಕಡಲೆಬೇಳೆ ಹಾಗೆ ಉದ್ದಿನಬೇಳೆ ಈ ಮೂರನ್ನು ಸಹ ನಾನು ಒಟ್ಟಿಗೆ ಹಾಕ್ಕೊಂಡು ನಮಗೆ ಕಲರ್ ಚೇಂಜ್ ಆಗೋವರೆಗೂ ನಾವು ಎಣ್ಣೆಯಲ್ಲಿ ಹುರ್ಕೋಬೇಕಾಗುತ್ತೆ. ಯಾಕಂದರೆ ಇದು ಮುಕ್ಕಾಲು ಭಾಗ ನಮಗೆ ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೋಬೇಕು. ಸ್ವಲ್ಪ ಅರ್ಧ ಇದ್ರೂ ನಾವು ಮತ್ತೆ ಎಣ್ಣೆಯಲ್ಲಿ ಬೆರೆಸಿದ ನಂತರ ನಮಗೆ ಅದು ಮೆತ್ತಗೆ ನಮಗೆ ಕಾಣಿಸುತ್ತೆ. ಚೆನ್ನಾಗಿ ಒಂದು ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು, ಅಲ್ಲಿವರೆಗೂ ನಾವು ಎಣ್ಣೆಯಲ್ಲಿ ಹುರ್ಕೋಬೇಕಾಗುತ್ತೆ. ನೋಡಿದ್ರ ಈ ಥರ ಕಲರ್ ಚೇಂಜ್ ಬರಬೇಕು, ಅಲ್ಲಿವರೆಗೂ ನಾವು ಒಂದು 2 ನಿಮಿಷ ಎಣ್ಣೆಯಲ್ಲಿ ಹುರ್ಕೊಂಡ್ರೆ ಮುಗಿಯುತ್ತೆ. ಹಾಗೆ ನಾನು ಈರುಳ್ಳಿನ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡು ಹಾಕ್ಕೊಂಡಿದ್ದೀನಿ. ಹಾಗೆ ಹಸಿಮೆಣಸಿನ್ಕಾಯಿ ಸಹ ಹಾಕ್ಕೊಂಡಿದ್ದೀನಿ. ಹಾಗೆ ಕರಿಬೇವಿನ ಸೊಪ್ಪು, ಹಾಗೆ ನಿಮಗೆ ಗೋಡಂಬಿ ಇದ್ದರೆ ಸಹ ಇದು ಆಪ್ಷನಲ್ಲು, ನಿಮ್ಮ ಹತ್ರ ಇದ್ದರೆ ಹಾಕೋಬೋದು, ಇಲ್ಲ ಅಂತಂದರೆ ಬಿಡ್ಬೋದು. ಈ ಥರ ನಾನು ಉದ್ದಕ್ಕೆ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಕಪ್ಪಷ್ಟು ನಾನು ಟೊಮೊಟೊನ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡು ಹಾಕ್ಕೊಂಡಿದ್ದೀನಿ. ಟೊಮೊಟೊ ಸಾಫ್ಟಾಗಿ ಬರಬೇಕು, ಅಲ್ಲಿವರೆಗೂ ನಾವು ಎಣ್ಣೆಯಲ್ಲಿ ಹುರ್ಕೋಬೇಕಾಗುತ್ತೆ. ಹಾಗೆ ನಾನು ಮೆಂತ್ಯ ಪುಡಿ ಹಾಕ್ಕೊಂಡಿದ್ದೀನಿ. ಮೆಂತ್ಯನ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸಣ್ಣದಾಗಿ ಪೌಡ್ರ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಈ ಪೌಡರ್ ಹಾಕೋದ್ರಿಂದ ತುಂಬಾ ಸಖತ್ತಾಗಿ ಸ್ಮೆಲ್ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನಾನು ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನಷ್ಟು ನಾನು ಅರಿಶಿನ ಹಾಕ್ಕೊಂಡಿದ್ದೀನಿ. ನೋಡಿ, ಈ ಥರ ಒಂದು 2 ನಿಮಿಷ ನಮಗೆ ಸ್ಪೂನಲ್ಲಿ ಈ ಥರ ನಾವು ಮಿಕ್ಸ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಅರಿಶಿನ ನೀಟಾಗಿ ಗೊಜ್ಜೆಲ್ಲ ನಮಗೆ ಸ್ಪ್ರೆಡ್ ಆಗಬೇಕು. ಒಂದು 2 ನಿಮಿಷ ಈ ಥರ ನಾವು ಬೇಯಿಸ್ಕೊಂಡ್ರೆ ಮುಗಿಯುತ್ತೆ. ಹಾಗೆ ನಾವು ಒಂದು ಲೆಮನ್ನ ನಾನು ಕಟ್ ಮಾಡಿಕೊಂಡು ಅದರ ರಸನ ನಾನು ಹಾಕ್ಕೋತಿದ್ದೀನಿ. ನಿಮಗೆ ಗೊಜ್ಜಿನ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಅರ್ಧ ಇಲ್ಲಾಂತಂದರೆ ಒಂದು ಲೆಮನ್ನ ಹಾಕ್ಕೊಂಡ್ರೆ ನಮಗೆ ಹುಳಿ ಅನ್ನೋದು ನಮಗೆ ಸರಿ ಹೋಗುತ್ತೆ. ನೋಡಿದ್ರೆ ಈ ಥರ ನಾವೆಲ್ಲ ಮಿಕ್ಸ್ ಮಾಡಿಕೊಂಡು ನಾನು ಸೈಡಲ್ಲಿ ನಾನು ರೈಸ್ನ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಆ ರೈಸ್ನ ನಾವು ಈ ಥರ ನಾವು ಮಿಕ್ಸ್ ಮಾಡಿಕೊಂಡ್ರೆ ನಮಗೆ 5 ನಿಮಿಷದಲ್ಲಿ ನಮಗೆ ಚಿತ್ರಾನ್ನ ಒಂದು ರೆಡಿ ಆಗುತ್ತೆ. ಇಲ್ಲ ಮಾರ್ನಿಂಗ್ ಟಿಫನ್ಗಾಗಲಿ, ಇಲ್ಲ ನಮಗೇನಾದರೂ ಬೇಗ ಆಗಬೇಕು, ಪೂಜೆಗೆ ನೈವೇದ್ಯಕ್ಕಾಗಲಿ ಈ ಥರ ಬೇಗ ಪ್ರಿಪೇರ್ ಮಾಡಬೇಕು ಅಂತಂದರೆ ನಮ್ಗೆ ನೆನಪು ಬರೋದೇ ಚಿತ್ರಾನ್ನ. ಈ ಥರ ನಾವು ಬೇಗ ಮಾಡಿಕೊಂಡ್ರೆ ನಮಗೆ ತುಂಬಾ ಚೆನ್ನಾಗಿರುತ್ತೆ. ಪ್ಲೀಸ್ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮಗೆ ಏನು ಅನಿಸ್ತು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು. ಥ್ಯಾಂಕ್ ಯು.